ಅಕ್ರಮ ಮರಳು ಪಾಯಿಂಟ್ ಮೇಲೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳಿಂದ ದಾಳಿ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಟ್ರ್ಯಾಕ್ಟರ್ ಮೂಲಕ ಅಕ್ರಮ ಮರಳು ಸಾಗಾಟ ನಡೆದಿತ್ತು. ಸಾಮಾಜಿಕ ಹೋರಾಟಗಾರ ಚನ್ನಮಲ್ಲು ಹಳಗೋಡಿ ಎಂಬುವರು ತಮ್ಮ ಫೇಸ್ಬುಕ್ ನಲ್ಲಿ ಅಕ್ರಮ ಮರಳುಗಾರಿಕೆಯ ಬಗ್ಗೆ ಪೋಸ್ಟ್ ಅನ್ನು ಹಂಚಿಕೊಂಡಿದ್ರು. ಈ ಒಂದು ಅಕ್ರಮ ಮರಳುಗಾರಿಕೆ ರಾಮದುರ್ಗ ತಾಲೂಕಿನಲ್ಲಿ ಎಗ್ಗಿಲ್ಲದೆ ರಾಜಾರೋಷವಾಗಿ ನಡೆಯುತ್ತಿದ್ದರೂ ಅಕ್ರಮ ತಡೆಯಬೇಕಿದ್ದ ಅಧಿಕಾರಿಗಳು ಮಾತ್ರ ಇಲ್ಲಿ ಏನೂ ನಡೆಯುತ್ತಿಲ್ಲವೆಂಬಂತೆ ಜಾಣುಕುರುಡುತನ ಪ್ರದರ್ಶನ ಮಾಡುತ್ತಿರುವುದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗುತ್ತಿತ್ತು. ಈ ಒಂದು ಮಾಹಿತಿಯನ್ನ ಪಡೆದುಕೊಂಡ ಸಾಮಾಜಿಕ ಹೋರಾಟಗಾರ ಚನ್ನಮಲ್ಲು ಹಳಗೋಡಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಕೊಟ್ಟ ಮಾಹಿತಿಯ ಆಧಾರದ ಮೇಲೆ ಹೊಸ ಮರಳು ಪಾಯಿಂಟ್ ಅನ್ನ ಮೈನ್ಸನ್ ಜಿಯಾಲಜಿ ಅಧಿಕಾರಿಗಳು ಧ್ವಂಸ ಮಾಡಿದ್ದಾರೆ. ಈ ಮಧ್ಯೆ ಇವರ ಹೋರಾಟವನ್ನ ತಡೆಯಲು ಅವರಿಗೆ ಹಣದ ಆಮಿಷವನ್ನ ಒಡ್ಡಲು ಅಕ್ರಮ ದಂಧೆಕೋರರು ಮುಂದಾಗಿದ್ದ ಬಗ್ಗೆ ಅವರೇ ಫೇಸ್ಬುಕ್ ನಲ್ಲಿ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ. ಹಣ ಪಡೆದು ಸುಮ್ಮನಿದ್ದರೆ ಹೆದರಿಕೆ ಬೆದರಿಕೆ ತಂತ್ರಗಳು ಅಕ್ರಮ ದಂಧೆಕೋರರು ಅನುಸರಿಸುತ್ತಿರುವುದು ತಿಳಿದು ಬಂದಿದೆ. ಅಧಿಕಾರಿಗಳು ಅಕ್ರಮ ದಂಧೆಕೋರರನ್ನ ನಿಯಂತ್ರಿಸಿ ಹೋರಾಟಗಾರರಿಗೆ ರಕ್ಷಣೆ ಒದಗಿಸುತ್ತಾರಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ವರದಿ ಪಿ ಕಟ್ಟಿ, ರಾಮದುರ್ಗ. ಈ ಅಕ್ರಮ ಮರಳು ದಂಧೆಕೋರರು ನನಗೆ ಎಷ್ಟೊಂದು ಕಾಟ ಕೊಡ್ತಾ ಇದ್ದಾರೆ ಅಂದ್ರೆ, ಇತ್ತೀಚೆಗೆ ಯಾವುದೇ ಕಾರಣಕ್ಕೂ ನಾವು ಮತ್ತೆ ಅಕ್ರಮ ಮರಳು ದಂಧೆಯನ್ನು ಸ್ಟಾರ್ಟ್ ಮಾಡ್ತೀವಿ, ಅದಕ್ಕೆ ನೀವು ಕೋಆಪರೇಷನ್ ಕೊಡಬೇಕು, ಅದಕ್ಕೆ ನಿಮ್ಮ ಡಿಮ್ಯಾಂಡ್ ಏನಿದೆ ಹೇಳಿ, ಕೊಡ್ತೀವಿ, ಆದರೆ ನೀವು ಮರಳಿ ಕಿರಿಕಿರಿ ಮಾಡಬಾರ್ದು, ಸುಮ್ಮನೆ ಇರಬೇಕು ಅಂತಕ್ಕಂಥ ಒಂದು ಆಸೆ ಆಮಿಷಗಳನ್ನು ಒಡ್ಡತಕ್ಕಂಥ ಕೆಲಸವನ್ನು ನನಗೆ ನಿರಂತರವಾಗಿ ಮಾಡುತ್ತಿದ್ದಾರೆ. ನಾನು ಈ ಅಕ್ರಮ ದಂಧೆಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಕ್ಲೋಸ್ ಆಗಿರೋದ್ರಿಂದ ಅವರೇ ನೇರವಾಗಿ ಫೋನ್ ಮಾಡಿ ನನಗೆ ಆ ಬೇಡಿಕೆಯನ್ನು ಇಟ್ಟರು. ನಾನು ಅದಕ್ಕೆ ಯಾವುದೇ ಕಾರಣಕ್ಕೂ ಒಪ್ಪಿಗೆ ಕೊಡಲಿಲ್ಲ. ಇದು ಒಂದು ರೀತಿಯ ಸಾಮಾಜಿಕವಾಗಿರ್ತಕ್ಕಂಥ ಕಳಕಳಿ ಇರುವ, ನಿಸರ್ಗದ ಮೇಲೆ ಪ್ರೀತಿ ಇರತಕ್ಕಂಥ ಒಂದು ಕಳಕಳಿ ಇರುವ ಹೋರಾಟ ಆಗಿರೋದ್ರಿಂದ, ಈ ಹೋರಾಟದ ಹಿಂದೆ ನಿಮ್ಮ ಮುಂದಿನ ಮಕ್ಕಳ ಭವಿಷ್ಯ ಅಡಗಿರೋದ್ರಿಂದ, ಯಾಕಂದ್ರೆ ನಮ್ಮ ನದಿಗಳು ಅಕ್ರಮ ಮರಳು ದಂಧೆಗೆ ಒಳಗಾಗಿ ಇವತ್ತು ಎಷ್ಟು ಹಾಳಾಗಿ ಹೋಗಿವೆ. ಮುಂದೊಂದು ದಿನ ಈ ನದಿಗಳೇ ಬತ್ತಿ ಹೋಗತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆದರೂ ಆಗ್ಬೋದು. ಯಾಕಂದ್ರೆ ನನಗೆ ಈ ಒಂದು ನಾಲೆಜ್ ಇದೆ, ನದಿಗಳ ಹರಿಯುವಿಕೆ ಯಾವ ರೀತಿ ಇರುತ್ತೆ, ಅಕ್ರಮ ಮರಳು ದಂಧೆ ನಡೆದ್ರೆ ಆ ನದಿಗಳ ಹರಿಯುವಿಕೆ ಹಾಳಾಗಿ ಹೋಗಿ ಯಾವ ರೀತಿ ಆ ನದಿಯ ನೀರು ಪಕ್ಕದಲ್ಲಿರ್ತಕ್ಕಂಥ ಜಮೀನುಗಳಿಗೆ ಎಂಟ್ರಿ ಆಗತ್ತೆ, ಆ ಜಮೀನುಗಳು ಎಷ್ಟು ಹಾಳಾಗಿ ಹೋಗ್ತವೆ. ಆಮೇಲೆ ಈಗಿರ್ತಕ್ಕಂಥ ಜಮೀನುಗಳಲ್ಲಿರ್ತಕ್ಕಂಥ ಮರಳು ಮುಂದೊಂದು ದಿನ ಅವರ ಮಕ್ಕಳಿಗೆ, ಅವರ ಮೊಮ್ಮಕ್ಕಳಿಗೆ ಬರ್ತಕ್ಕಂಥ ಒಂದು ಸಂಪತ್ತು, ಅದನ್ನು ಈಗ ಆಲ್ರೆಡಿ ದುಡ್ಡಿನ ಆಸೆಗೋಸ್ಕರ ಹಾಳು ಮಾಡಿಬಿಟ್ರೆ ಆ ಒಂದು ಕುಟುಂಬಗಳ ಭವಿಷ್ಯ ಏನಾಗತ್ತೆ, ಆ ಕುಟುಂಬಗಳ ಆರ್ಥಿಕ ಪರಿಸ್ಥಿತಿ ಮುಂದೆ ಏನಾಗ್ಬೋದು, ಇದೆಲ್ಲವನ್ನು ತಿಳ್ಕೊಂಡೆ ನಾನು ಈ ಹೋರಾಟವನ್ನು ಮಾಡ್ತಾ ಇದ್ದೇನೆ. ಸೊ ಇವರು ಎಷ್ಟೊಂದು ನನಗೆ ತೊಂದರೆ ಕೊಡ್ತಾ ಇದ್ದಾರೆ ಇತ್ತೀಚೆಗೆ ಅಂತಂದ್ರೆ, ಯಾವುದೇ ಕಾರಣಕ್ಕೂ, ಯಾಕಂದ್ರೆ ನೀವೆಲ್ಲ ಗಮನಿಸಿರ್ಬೋದು, ರಾಮದುರ್ಗದಲ್ಲಿ ಯಾವುದೇ ರೀತಿಯ ಟಿಪ್ಪರ್ಗಳಿಂದ ಆಗಲಿ, ಈ JCBಗಳನ್ನು ಬಳಸ್ಕೊಂಡಾಗ್ಲಿ, ಈ ಬೋಟ್ಗಳನ್ನು ಬಳಸ್ಕೊಂಡಾಗ್ಲಿ, ನದಿಯ ಪಕ್ಕದಲ್ಲಿ ಆಗಲಿ, ಜಮೀನುಗಳಲ್ಲಾಗಲಿ ಅಕ್ರಮ ಮರಳು ದಂಧೆ ನಡೀತಾ ಇಲ್ಲ. 90% ಅಕ್ರಮ ಮರಳು ದಂಧೆ ನಿಂತೋಗಿದೆ. ಇದು ಬಹಳಷ್ಟು ಜನರಿಗೆ ಕೋಟ್ಯಾಂತರ ರೂಪಾಯಿ ಆದಾಯವನ್ನು ತಂದುಕೊಡ್ತಕ್ಕಂಥ ಒಂದು ಅಕ್ರಮ ದಂಧೆ. ಸೊ ನಾನು ಹೇಳೋದಿಷ್ಟೇ, ಕಾನೂನುಬದ್ಧವಾಗಿ ನ್ಯಾಯಸಮ್ಮತವಾಗಿ ನೀವು ಯಾವುದೇ ಒಂದು ದಂಧೆಯನ್ನು ಮಾಡಿಕೊಂಡು ನಂದೇನೂ ಅಭ್ಯಂತರ ಇಲ್ಲ. ಕಾನೂನು ಬಾಹಿರವಾಗಿ ಈ ನೆಲದ ಸಂಪತ್ತನ್ನ, ಜನರಿಗೆ ಸೇರಿರ್ತಕ್ಕಂಥ ಸಂಪತ್ತನ್ನ ಲೂಟಿ ಮಾಡಿ ನೀವು ಕೋಟಿಗಂಟ್ಲೆ ಅದರಲ್ಲಿ ಹಣ ಸಂಪಾದನೆ ಮಾಡಿಕೊಂಡು ಜನರ ಕೈಗೆ ಚಿಪ್ಪು ಕೊಡ್ತಕ್ಕಂಥ ಯಾವುದೇ ಉದ್ಯೋಗಗಳಿದ್ರು ನಾನು ಅದಕ್ಕೆ ಯಾವುದೇ ಕಾರಣಕ್ಕೂ ಒಪ್ಪಿಗೆ ಕೊಡೋದಿಲ್ಲ. ಸೊ ನಾನು ಹೇಳೋದಿಷ್ಟೇ, ಇವರೆಲ್ಲ ನನಗೆ ಎಷ್ಟೊಂದು ತೊಂದರೆ ಕೊಡ್ತಾ ಇದ್ದಾರೆ ಅಂತಂದ್ರೆ, ಇತ್ತೀಚೆಗೆ ಸ್ವತಃ ನಮ್ಮ ಅಣ್ಣ ಅಂದ್ರೆ ನನ್ನ ಸಹೋದರನಿಗೆ ಭೇಟಿಯಾಗಿ, ನಮ್ಮೂರಿನ ಯುವಕನ ಮೂಲಕ ನನ್ನ ಸಹೋದರನಿಗೆ ಭೇಟಿ ಮಾಡೋಕೆ ಹಚ್ಚಿ ಅಲ್ಲಿ ಡೀಲ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅಂದ್ರೆ ಈ ಅಕ್ರಮ ಮರಳು ದಂಧೆಕೋರರನ್ನ ನಮ್ಮ ಸಹೋದರನಿಗೆ ಭೇಟಿ ಮಾಡಿಸಬೇಕು, ಅವನು ಥ್ರೂ ನನಗೆ ಕಾಂಟ್ಯಾಕ್ಟ್ ಮಾಡಿಸಿ ನನಗೆ ಒಪ್ಪಿಗೆ ಪಡೆಯೋ ರೀತಿಯಲ್ಲಿ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಇವರು. ನಾನು ಹೇಳೋದಿಷ್ಟೇ, ಈ ಹೋರಾಟದಲ್ಲಿ ನೀವು ಎಷ್ಟೇ ಹಣವನ್ನ ಕೊಡ್ತೀನಂತಂದ್ರೂ ಕೂಡ ನಾನು ಒಪ್ಪಿಗೆ ಕೊಡೋದಿಲ್ಲ. ಅಂತ ಒಂದು ಹೊಲಸು ವ್ಯವಸ್ಥೆಗೆ, ಈ ಸಮಾಜಕ್ಕೆ ದ್ರೋಹ ಮಾಡತಕ್ಕಂಥ ಕೆಲಸ ನಾನು ಯಾವತ್ತೂ ಮಾಡೋದಿಲ್ಲ. ನಮ್ಮ ತಾಲೂಕಿನ ನೆಲಕ್ಕೆ, ಇಲ್ಲಿನ ಜನತೆಗೆ, ಇಲ್ಲಿನ ಮಣ್ಣಿಗೆ ನಾನು ಯಾವ ಕಾರಣಕ್ಕೂ ದ್ರೋಹ ಬಗೆತಕ್ಕಂಥ ಕೆಲಸವನ್ನು ಮಾಡೋದಿಲ್ಲ. ನಾನು ಮುಂದುವರೆದು ಇನ್ನೊಂದು ಮಾತು ಹೇಳಬೇಕು ಅಂತಂದ್ರೆ, ಇವ್ರು ಎಷ್ಟೊಂದು ನನಗೆ ಒತ್ತಾಯ ಮಾಡ್ತಿದ್ದಾರೆ ಅಂತಂದ್ರೆ, ಹಣವನ್ನ ತೆಗೆದುಕೊಂಡು ನಾನು ಒಪ್ಪಿಗೆ ನೀಡಿಲ್ಲ ಅಂತಂದ್ರೆ, ನಮ್ಮ ಗ್ರಾಮದಲ್ಲಿ ನಾನೇನು ವಾಸ ಮಾಡ್ತೀನಲ್ಲ, ಆ ಗ್ರಾಮದಲ್ಲಿ ಇರ್ತಕ್ಕಂಥ ಯುವಕರನ್ನ ಬಳಸ್ಕೊಂಡು ನನ್ನ ಹೆಸರು ಹಾಳು ಮಾಡತಕ್ಕಂಥ ಪ್ರಯತ್ನವನ್ನ ಕೂಡ ಇವ್ರು ಮಾಡೋದಕ್ಕೆ ಮುಂದೆ ಸಂಚು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ನನಗೆ ಬಂತು. ಅದನ್ನ ನಮ್ಮೂರಿನ ಯುವಕರು ಮಾತಾಡ್ತಾ ಇದ್ರು ಅಂತಕ್ಕಂಥದ್ದನ್ನ ನಮ್ಮೂರಿನ ಇನ್ನೊಬ್ಬ ಯುವಕ, ನನಗೆ ಕ್ಲೋಸ್ ಇರ್ತಕ್ಕಂಥ ಯುವಕ ನನಗೆ ಹೇಳಿರ್ತಕ್ಕಂಥ ಮಾಹಿತಿ.
ಅದು ನಿಜವಾಗ್ಲೂ ನಮ್ಮೂರಿನ ಯುವಕರು ಅದನ್ನು ಮಾತಾಡ್ತಾ ಇದ್ರು ಅಥವಾ ಈ ಮರಳು ಮಾಫಿಯಾದ ವ್ಯಕ್ತಿನೇ ಈ ರೀತಿ ಹೇಳಿ ಹೆದರಿಸು ಅಂತ ತಿಳ್ಕೊಂಡು ನನಗೆ ನಮ್ಮೂರಿನ ಯುವಕನ ಮೂಲಕ ಹೇಳಿಸಿ ಹೆದರಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರು ನನಗೆ ಗೊತ್ತಿಲ್ಲ. ನಾನು ಒಂದು ಮಾತು ಹೇಳೋದಕ್ಕೆ ಬಯಸ್ತೇನೆ, ನೀ ಅಕ್ರಮ ಮರಳು ದಂಧೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ, ನೀವು ನನಗೆ ಕ್ಲೋಸ್ ಇರೋ ವ್ಯಕ್ತಿ ಆಗಿರೋದ್ರಿಂದ ಸ್ವಲ್ಪ ನಾನು ಗೌರವ ಕೊಟ್ಟು ಇಲ್ಲಿಯವರೆಗೆ ನಿಮ್ಮ ಜೊತೆ ಮಾತಾಡಿದ್ದೇನೆ. ಆಮೇಲೆ ನನ್ನ ಹತ್ರ ಇಲ್ಲಿಯವರೆಗೆ ನೀವು ಈ ವಾಟ್ಸಪ್ ಕಾಲ್ ಮಾಡಿ, ನಾರ್ಮಲ್ ಕಾಲ್ ಮಾಡಿ ಮಾತನಾಡಿರ್ತಕ್ಕಂಥ ಪ್ರತಿಯೊಂದು ಕಾಲ್ಗಳ ಕಾಲ್ ರೆಕಾರ್ಡ್ಸ್ಗಳಿವೆ. ಆ ಎಲ್ಲ ರೆಕಾರ್ಡ್ಸ್ಗಳನ್ನು ಬಳಸಿಕೊಂಡು ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಮಾಡಿದರೆ ನಾಳೆ 100% ನಿಮ್ಮ ಮೇಲೆ FIR ಆಗುತ್ತೆ. ಅದಷ್ಟೇ ಅಲ್ಲ, ನಿಮ್ಮನ್ನು ಅರೆಸ್ಟ್ ಮಾಡತಕ್ಕಂಥ ಪರಿಸ್ಥಿತಿನೂ ಕೂಡ ಬರ್ಬೋದು. ಅಷ್ಟೊಂದು ಡೀಟೇಲ್ಸ್ ಮಾತನಾಡಿರ್ತಕ್ಕಂಥ ಕಾಲ್ ರೆಕಾರ್ಡ್ಸ್ಗಳು ನನ್ನ ಹತ್ರ ಇವೆ ಅಂತಕ್ಕಂಥದ್ದು ನೀವು ಅರ್ಥ ಮಾಡ್ಕೊಳ್ಬೇಕು. ನೀವು ಚನ್ಮಲ್ಲು ಹಳಗೋಡು ಜೊತೆ ವ್ಯವಹಾರ ಮಾಡೋದಕ್ಕೆ ಚಾಪೆ ಕೆಳಗೆ ನುಗ್ಗಿದ್ರೆ ರಂಗೋಲಿ ಕೆಳಗೆ ನುಗ್ಗುವಷ್ಟು ಬುದ್ಧಿಯನ್ನು ತೋರಿಸಿದ್ರೆ, ಈಗಿನ ಕಾಲದಲ್ಲಿ ನಾನು ತುಂಬಾ ಅಡ್ವಾನ್ಸ್ಡ್ ಆಗಿ ಹೋರಾಟ ಮಾಡ್ತಾ ಇರೋದು. ನೀವು ರಂಗೋಲಿ ಕೆಳಗೆ ನುಗ್ಗಿದ್ರೆ ನಾನು ಟೈಲ್ಸ್ ಕೆಳಗೆ ನುಗ್ಗಿ ಹೋರಾಟ ಮಾಡ್ತೇನೆ, ಅದು ನಿಮ್ಗೆ ಗೊತ್ತಿರಲಿ. ಅಷ್ಟು ಬುದ್ಧಿ ಇಲ್ದಂಗೆ ನಾನು ಈ ಹೋರಾಟವನ್ನು ಮಾಡ್ತಿಲ್ಲ. ಅನವಶ್ಯಕವಾಗಿ ಎಕ್ಸ್ಟ್ರಾ ಬುದ್ಧಿಗಳನ್ನು ಓಡಿಸಿ ನನ್ನ ಮೇಲೆ ಕಿರಿಕ್ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದರೆ, ಮಾಡೋದಕ್ಕೆ ನೀವು ಯೋಚನೆ ಏನು ಮಾಡಿದಿರಲ್ಲ, ಈಗ ಸದ್ಯಕ್ಕೆ ನಾನು ಮನಸ್ಸು ಮಾಡಿದರೆ ನಿಮ್ಮ ಮೇಲೆ FIR ಮಾಡಿಸ್ತೀನಿ. ಅದಷ್ಟೇ ಅಲ್ಲ, FIR ಆಗದೆ ಹೋದ್ರೆ PCR ಮಾಡ್ತೀನಿ, ನಾನು ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡಿ ನಿಮ್ಮ ಮೇಲೆ FIR ಮಾಡಿಸ್ತೀನಿ. ನೀವು ಅರೆಸ್ಟ್ ಕೂಡ ಆಗ್ತೀರಾ. ಅಷ್ಟೊಂದು ಡೀಟೇಲ್ಸ್ ಇದೆ ನೀವು ಮಾತನಾಡಿರ್ತಕ್ಕಂಥ ಕಾಲ್ಸ್ಗಳಲ್ಲಿ.